ಆಮೇಲೆ ವಿಷಯ ತಿಳಿದು ಒಂದು ಗಮನ ಬಂತು ಈ ಥರ ಆಗಿದೆ ಅಂತ. ವಿಷಯ ತಿಳಿದ ಕೂಡಲೇ ನಾವೆಲ್ಲ ಹೋರಾಟಗಾರರು ಬಂದು ಅವರ ಹತ್ರ ಧರಣಿ ಮಾಡೋದು ಜಾಗದಲ್ಲಿ. ಈಗ ಸ್ಥಳ ಸಂಬಂಧಪಟ್ಟವ್ರದ್ದು ಅವ್ರದ್ದೇ ಜಾಗ ಆಗಿದ್ದರೆ ರಾತ್ರಿ ರೌಡಿಗಳು ಕರೆಸ್ಬಿಟ್ಟು ಎದುರಿಸಂಥದ್ದೇನಿತ್ತು, ಎಲ್ಲ ಹೊಡೆದಾಕಂಥದ್ದೇನಿತ್ತು. ಹೇಳ್ಬೇಕು, ಪೊಲೀಸ್ ಇಲಾಖೆ ಇದೆ, ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಮೂಡೋದಾಗಿದ್ದಾರೆ, ಮೂಡೋದವ್ರು ಅಧಿಕಾರಿ ಕರ್ಕೊಂಡ್ಬರಲಿ, ಕರ್ಕೊಂಡು ತೆರವು ಮಾಡುವುದಾಗಿತ್ತು. ನಾವು ಕೂಡ ನಿಂತು ಇದು ಮಾಡ್ತಿರೋ ತಪ್ಪು ಕೊಡೋ ಜಾಗ ಅಂತ ಹೇಳ್ತಿದ್ರು. ಅದನ್ನು ಬಿಟ್ಟು ಮಧ್ಯರಾತ್ರಿ ಬಂದು ಹಿಂದೂ ಸರ್ಕಾರ ಎದುರಿಸಿ ಅಲ್ಲೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದು ರೌಡಿ ಶೀಟರ್ ಬೇರೆ ಅಂತ ತುಂಬ. ಅದು ಕೂಡ ಇನ್ನೂ ಅವ್ರನ್ನ ಬಂಧನ ಆಗಿಲ್ಲ. ಅವ್ರು ಯಾರೂ ಬಂಧನ ಆಗಿಲ್ಲ, ಬಂಧನ ಮಾಡಿಲ್ಲ. ಮತ್ತೆ ಒಂದು ಅವ್ರನ್ನ ಬಂಧನ ಮಾಡಬೇಕು. ಮತ್ತೆ ಇವರಿಗೆ ಯಾರು ವ್ಯಾಪಾರಸ್ಥರು ಅವ್ರಿಗೆ ಅವಕಾಶ ಮಾಡಿಕೊಡಲಿ ವ್ಯಾಪಾರ ಮಾಡೋಕ್ಕೆ. ಈಗ ಆನ್ಲೈನ್ ಕೋರ್ಟಲ್ಲಿರೋ ಪ್ರಕರಣ ಆಗಿರೋದ್ರಿಂದ ಗೊತ್ತಿದ್ದು ಕೂಡ ಬಂದಿದ್ದಾರೆ ಅಂದರೆ ಯಾವ ರೀತಿ ಬರೋ ಪಕ್ಷದ ಕಾನೂನು ಇದರಿಂದ ಪ್ರಭಾವಗಳಿದ್ದಾರೆ. ಏನು ಸಮಗ್ರ ತನಿಖೆ ಮಾಡಿಬಿಟ್ಟು ಅವನ್ನೆಲ್ಲ ಬಂಧನ ಮಾಡಬೇಕು ಈ ಕೂಡಲೇ ಪೊಲೀಸ್ ಇಲಾಖೆ. ಮತ್ತು ಇವ್ರು ಹೇಳಿದರೆ ಇವ್ರಿಗೆ ಅವಕಾಶ ಮಾಡಿಕೊಳ್ಳಿ ವ್ಯಾಪಾರ ಮಾಡೋಕ್ಕೆ ಅಂತ ಮನವಿ ಮಾಡ್ತಾ ಇದ್ದೀವಿ. ಶಾಸಕರು ಏನಂತಾರೆ? ಶಾಸಕರ ಗಮನಕ್ಕೆ ಏನು ತಂದಿದ್ದೀರಾ? ಶಾಸಕರ ಗಮನಕ್ಕೆ ಅವತ್ತು ರಾತ್ರಿಯಿಂದ ಪ್ರತಿಭಟನೆ ಮಾಡಿದಾಗ ಮೀಡಿಯಾದವ್ರು ಫೋನ್ ಮಾಡಿದರು. ಶಾಸಕರಿಗೆ ಗಮನಕ್ಕೆ ಬಂದಿರುವಂತೆ ನಾನು ಈಗ ಬರೋಕ್ಕಾಗಲ್ಲ, ಮನೇಲಿದ್ದೀನಿ, ನಾಳೆ ಬರ್ತೀನಿ ಅಂದರು. ನಾಳೆನೂ ಬಂದಿಲ್ಲ. ಅವರು ಜವಾಬ್ದಾರಿ ಇರ್ತಕ್ಕಂಥ ಶಾಸಕರಿಂದ ಮಾತು. ಶಾಸಕರು ಅದೇ ವಿಪರ್ಯಾಸ ಅವತ್ತಿನ ದಿನಾನೇ ಅವ್ರ ಕಚೇರಿ ಮುಂದೆ ನಡೆದಿರ್ತಕ್ಕಂಥ ಘಟನೆ ಅದು. ಪಕ್ಕದಲ್ಲೇ ಅವ್ರ ಕಚೇರಿ ಓಪನ್ ಆಗಿದೆ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಕರ್ತವ್ಯ ಭವನ, ಅವ್ರ ಕರ್ತವ್ಯ ಮರ್ತಿದ್ದಾರೆ. ಕರ್ತವ್ಯ ಭವನ ಮುಂದಲ್ಲಿ ಅವ್ರು ಏನು ಕರ್ತವ್ಯ ಮಾಡೋದು ಮರ್ತಿದ್ದಾರೆ ಅಂತ ಅಂತೀವಿ. ಆಮೇಲೆ ತುಂಡು ಜಾಗಗಳು ವಿಶೇಷವಾಗಿ ಮೈಸೂರಲ್ಲಿ ಈಗಾಗಲೇ ಕೂಡ ಏನೇನು ಅಕ್ರಮ ನಡೆದಿದ್ದೆಲ್ಲ ತನಿಖೆ ಆಗ್ತಿದೆ. ಮೈಸೂರು ಸಿಟಿ ತುಂಡು ಜಾಗಗಳು ಕೂಡ 10 ಕೋಟಿ 100 ಕೋಟಿ ಹಗರಣ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಪಕ್ಕದಲ್ಲಿರ್ತಕ್ಕಂಥ ಜಾಗಗಳಿಗೆ ಯಾರು ಕೇಳೋದಿಲ್ಲ, ಹೇಳೋದಿಲ್ಲ. ಅಧಿಕಾರಿಗಳು ದುಡ್ಡು ಇಸ್ಕೊಂಡು ಮಾಡ್ಕೊಟ್ಟಿರ್ಬೋದು. ನಾವು ಕೂಲಿಂಗ್ ಮಾಹಿತಿ ಹಾಕಲ್ಲ, ಅರ್ಜಿ ಹಾಕಿದ್ದೀವಿ. ದಾಖಲಾತಿಗಳಿಲ್ದೇನೆ ಆರೋಪ ಮಾಡಬೇಡಿ. ಇದೆಯಾ ದಾಖಲಾತಿ? ಬಂದಿದೆ ಅಂತ ಹೇಳಿದೆ. ಮಾಹಿತಿ ಹಾಕಿದ್ದೀನಿ. ಬಂದ ಕೂಡಲೇ ನಾಳೆ ದಿನ ಲೋಕಾಯುಕ್ತರು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ವಿಚಾರವಾಗಿ. ತುಂಬಿದೆ ಏನಿದೆ ಬಿಟ್ಟ ಫ್ಲಾಟ್ ನೆಲ ಸಮಗ್ರ ತನಿಖೆ ಮಾಡಿ ತಪ್ಪಿಸ ಯಾರಿದ್ದಾರೆ ಅವ್ರ ಕ್ರಮ ತಗೊಳ್ಳಿ ಅಂತ ನಾಳೆ ಲೋಕಾಯುಕ್ತರು ಕೊಡ್ತಾ ಇದ್ದೀವಿ.